ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿಯಾಂಡ್ ರೋ. ಐ ಆಮ್ ಚರಣ್. ಇವತ್ತು ನಾವು ಏನು ಟ್ರೇಡ್ ಮಾಡಿದ್ವಿ, ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ ನೋಡೋಣ. ಫ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ, ಅದು ಹೆಂಗೆ ವರ್ಕ್ ಆಗಿದೆ ನೋಡೋಣ. ಒಂದ್ಸಲ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಇಲ್ಲಾಗಿದ್ದಾರೆ ನೋಡಿ, ಈ ಥರ ಜಾಯ್ನ್ ಆಗ್ಬೋದು. ಏನಾದರೂ ಲೈವ್ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಓಕೆ, ನೋಡ್ಕೊಳ್ಳಿ. ಇಲ್ಲಿ ಇವತ್ತು ಮಾರ್ಕೆಟ್ ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ. ಅದಾದಮೇಲೆ ಲೆವೆಲ್ ಚೇಂಜ್ ಆಗ್ತವೆ. 9:10ಗೆ ಹೊಸ ಲೆವೆಲ್ಸ್ ಕೊಡ್ತೀನಿ, ಆ್ಯಕ್ಟಿವ್ ಆಗಿರಿ ಅಂತ ಹೇಳಿದ್ದೆ. ಓಕೆ, ಆಮೇಲೆ ಗೋಲ್ಡ್ ಟ್ರೇಡ್ ಮಾಡಿದ್ವಿ. ಗೋಲ್ಡ್ ಟ್ರೇಡ್ ಇದು ಗೋಲ್ಡ್ ಟ್ರೇಡ್ ಮಾಡಿದ್ವಿ. ಗೋಲ್ಡ್ ಇದು ನಮ್ಮ ಫಸ್ಟ್ ಟಾರ್ಗೆಟ್, ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಅಂತ. ಓಕೆ, ನೋಡ್ಕೋಬೋದು ನೀವು. ಅದಾದಮೇಲೆ ಇದು ರಿಸಲ್ಟ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಎರಡು ಬಂದಿದ್ದಾವೆ ಇವತ್ತು ಗೋಲ್ಡ್ ಟ್ರೇಡ್ದು. ಅದಾದಮೇಲೆ 9:15ಗೆ ಅಪ್ಡೇಟ್ ಕೊಟ್ಟಿದ್ವಿ. ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ, ನಿಫ್ಟಿ ಲೆವೆಲ್ಸ್. ಆಮೇಲೆ 5 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ, ಬ್ರೇಕ್ ಆದಮೇಲೆ 20 ಪಾಯಿಂಟ್ TSL ಮಾಡಿ ಅಂತ ಒಂದು ಮೆಸೇಜ್ ಮಾಡಿದ್ದೆ. ITM ಒಂದು ತಗೊಳ್ಳಿ, 20 ಪಾಯಿಂಟ್ಗೆ ಮಾಡ್ಕೊಳ್ಳಿ ಅಂತ. ನೋಡ್ಕೊಳ್ಳಿ, ಇದು ಇವತ್ತು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿದ್ದು. ಅದ್ರ ಪ್ರಕಾರ ಹೆಂಗೆ ವರ್ಕ್ ಆಗಿದೆ ನೋಡಿ. ನಿಫ್ಟಿ ಇಲ್ಲಿ 5 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆಯಿತು. ಇಲ್ಲಿಂದ ಇಲ್ಲಿಗೆ ನಮಗೆ 40 ಪಾಯಿಂಟ್ಸ್ ಬಂತು. ಓಕೆ, ನಾವು 20 ಪಾಯಿಂಟ್ TSL ಮಾಡ್ಬೇಕಂದಿದ್ದು, 40 ಪಾಯಿಂಟ್ಸ್ ಬಂದಿದೆಯಾ? 40 ಪಾಯಿಂಟ್ಸ್ ಅಂದರೆ ನಾವು ಮಾಡಿದ್ದೀವಿ ನೋಡಿ. ಇಲ್ಲಿ ಮಾಡಿದ್ದೀವಿ ನೋಡಿ. 40 ಪಾಯಿಂಟ್ಸ್ಗೆ 380ಇಂದ ಆಲ್ ಟಾರ್ಗೆಟ್ಸ್ ಡನ್. 422 ಆಲ್ ಟಾರ್ಗೆಟ್ಸ್ ಡನ್. 40 ಪಾಯಿಂಟ್ ಕ್ಯಾಪ್ಚರ್ ಆಗಿದೆ ಪಿ ಸೈಡ್. ಅದಾದಮೇಲೆ ಲೈವಲ್ಲಿ CE ಮಾಡಿದ್ವಿ. ಇಲ್ಲಿ ಕಂಪ್ಲೀಟ್ ಆಗಿ ಈ ಮೂಮೆಂಟಮ್ ಇದು CE ಮಾಡಿ ಇಲ್ಲಿ ಎಕ್ಸಿಟ್ ಮಾಡಿ, ಇಲ್ಲಿ ಮಾರ್ಕೆಟ್ ಕಷ್ಟಪಡುತ್ತೆ ಅಂತ ಹೇಳಿದ್ವಿ. ಅದು ಕರೆಕ್ಟಾಗಿ ಹಂಗೆ ವರ್ಕ್ ಆಯಿತು. ಅದಾದಮೇಲೆ ಹೈ ಬ್ರೇಕ್ ಆದರೆ ಮೇಲೆ ಹೋಗುತ್ತೆ ಅಂತ ಹೋಯ್ತು. ವೆರಿ ಗುಡ್, ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಈಗ ಫ್ರೈಡೇ ಗೋಲ್ಡ್ ಬಗ್ಗೆ ಒಂದು ಅನಾಲಿಸಿಸ್ ಮಾಡಿದ್ದೆ, ಗೋಲ್ಡ್ ಮೇಲೆ ಹೋಗುತ್ತೆ ಅಂತ. ಏನಾಗಿದೆ ನೋಡೋಣ, ಒಂದ್ಸಲ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಗೋಲ್ಡ್ ಚಾರ್ಟ್ ಫ್ರೈಡೇದು. ಈ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ, ಫ್ರೈಡೇ ಅಪ್ಲೋಡ್ ಮಾಡಿರೋದು, ನೋಡ್ಕೋಬೋದು ನೀವು. ಕೇಳಿಸ್ಕೊಳ್ಳಿ. ಇದು ಆದ್ರೂ ಇದು ಮೇಲೆ ಹೋಗಬೇಕು, ನೋಡೋಣ. ನೋಡ್ಕೊಂಡ್ರಲ್ವ, ಗೋಲ್ಡ್ ಫಾಲ್ ಆಗ್ತಿದೆ ಇಲ್ಲಿ, ಆದ್ರೂ ಇದು ಇಲ್ಲಿಂದ ಮೇಲಕ್ಕೆ ಹೋಗಬೇಕು. ಇದು ಅನಾಲಿಸಿಸ್ ಮಾಡಿದ್ದು. ಈಗ ರಿಸಲ್ಟ್ ನೋಡಿ, ಗೋಲ್ಡ್ ಚಾರ್ಟ್ ಇದು ಫ್ರೈಡೇದು. ಸೇಮ್ ಟೈಮ್ ಫ್ರೇಮ್ ಇಡ್ತೀನಿ, ನೋಡ್ಕೊಳ್ಳಿ. ಇದು ನೋಡಿ ಫ್ರೈಡೇದು. ಇಲ್ಲಿ ಫಾಲ್ ಆಗ್ತೈತೆ, ಇದು ಮೇಲೆಗೆ ಹೋಗ್ಬೇಕಂತ. ಇದು ರಿಸಲ್ಟ್ ಮೇಲೆಗೆ ಬಂದಿದೆಯಾ ಎಲ್ಲ ನೋಡಿ. ಅನಾಲಿಸಿಸ್ ವರ್ಕ್ ಆಗಿದೆ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಿಫ್ಟಿ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ. ನಿಫ್ಟಿ ನೋಡ್ಕೊಳ್ಳಿ, ನಾಳೆ ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಆರ್ ಇದು ಹೈ ಬ್ರೇಕ್ ಆದರೆ ಫಸ್ಟ್ ಬೈಯಿಂಗ್ ಮಾಡಿ ಸೆಕೆಂಡ್ ಟ್ರೇಡಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು. ಇದನ್ನು ಡ್ಯುಯಲ್ ವ್ಯೂ ಅಂತ ಕರಿತೀವಿ. ಯಾಕಂದರೆ ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್, ಇದು ಸೆಂಟ್ರಲ್ ಇದೆ. ಒಂದು ಕರೆಕ್ಷನ್ ಬಂದಮೇಲೆ ಬೈ ಪ್ಲ್ಯಾನ್ ಮಾಡ್ಬೋದು, ಆರ್ ರೀಟ್ರೇಸ್ ಆದಮೇಲೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಇವತ್ತಿನ ಹೈ ಬ್ರೇಕ್ ಆಗೋವರೆಗೂ ಬೈಯಿಂಗ್ ಪ್ಲ್ಯಾನ್ ಮಾಡಬಾರ್ದು. ಹೈ ಬ್ರೇಕ್ ಆಗಿದೆ ಅಂದರೆ ಅದು ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದ್ರ ಸೆಂಟ್ರಲ್ಲಿ ನಾನು ಟ್ರೇಡ್ ಮಾಡಲ್ಲ. ಓಕೆ, ಡೇ ಹೈ ಬ್ರೇಕ್ ಆಗೋವರೆಗೂ ಬೈ ಪ್ಲ್ಯಾನ್ ಮಾಡಲ್ಲ. ಓಕೆ, ಹೈ ಬ್ರೇಕ್ ಆದರೆ ಮಾತ್ರ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಇಲ್ಲಿ ಇನ್ನೊಂದೇನೆಂದರೆ ನೀವು ನೋಡ್ಕೊಳ್ಳಿ, ಈಗ ಆಪ್ಷನ್ ಬೈಯಿಂಗ್ ಮಾಡೋದಕ್ಕೆ ತುಂಬ ಕಷ್ಟ. ಇಂಡಿಯನ್ ಮಾರ್ಕೆಟಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಸ್ವಲ್ಪ ದಿನವರೆಗೂ. ಯಾಕಂದರೆ ಇಲ್ಲಿ ನೋಡಿ, ಇದನ್ನು ಇಂಡಿಯಾ ವಿಕ್ಸ್ ಅಂತಾರೆ. ಇದು ಯಾರಿಗಾದ್ರೂ ವಿಕ್ಸ್ ಬಗ್ಗೆ ಐಡಿಯಾ ಇದ್ದರೆ ಗೊತ್ತಿರುತ್ತೆ. ಇದು ಎಷ್ಟು ಮೇಲೆ ಇದೆ ಅಷ್ಟು ಪ್ಯಾನಿಕ್ ಜಾಸ್ತಿ, ಅಂದರೆ ಮಾರ್ಕೆಟಲ್ಲಿ ಪ್ಯಾನಿಕ್ ಜಾಸ್ತಿ ಇದೆ. ಇದು ಡೌನ್ ಆಗಿ ಸೆಟ್ಲ್ ಆಗೋವರೆಗೂ ಮಾಡಬೇಡಿ. ಸ್ವಲ್ಪ ದಿನ ಆಪ್ಷನ್ ಬೈಯರ್ಸ್ ಯಾರಿದ್ದೀರಾ ನೀವು ಬ್ರೇಕ್ ತಗೊಳ್ಳಿ. ಸ್ವಲ್ಪ ದಿನ ನಿಮಗೆ ಕಷ್ಟ ಅನಿಸಿದ್ರೆ ಬ್ರೇಕ್ ತೊಗೊಳ್ಳಿಲ್ಲ, ನಾನು ಹ್ಯಾಂಡ್ಲ್ ಮಾಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ.
ನಾನು ಹೇಳೋದು ಹೇಳ್ತಿದ್ದೀನಿ, ಅದು ನನ್ನ ವ್ಯೂ ಮಾತ್ರ. ಸ್ವಲ್ಪ ದಿನ ಆಪ್ಷನ್ ಬೈಯರ್ ಬ್ರೇಕ್ ತೊಗೊಂಡ್ರೆ ಒಳ್ಳೆಯದು, ವಿಕ್ಸ್ ಡೌನ್ ಆಗೋವರೆಗೂ. ಆ ವಿಕ್ಸ್ ಬಗ್ಗೆ ಗೊತ್ತಿದ್ದರೆ ಓಕೆ. ಯಾಕಂದರೆ ಈ ವಾರಿಂದ ಇದರಿಂದ ನ್ಯೂಸಿಂದ ಮಾರ್ಕೆಟ್ ತುಂಬ ವಾಲಟಲ್ ಇದೆ, ಅದರಲ್ಲಿ ಆಪ್ಷನ್ ಬೈಯರ್ ಕಷ್ಟ ಆಗ್ತಿದೆ. ಅದರಿಂದ ಸ್ವಲ್ಪ ದಿನ ಆಪ್ಷನ್ ಬೈಯರ್ ಬ್ರೇಕ್ ತೊಗೊಳ್ಳೋದು ಒಳ್ಳೆಯದು. ಇಲ್ಲ ನಾವು ಮಾಡ್ಕೋತೀವಿ ಅಂದರೆ ಇದು ಲೆವೆಲ್ಸ್. ಈ ಲೆವೆಲ್ಸು, ಈ ಅನಾಲಿಸಿಸ್ಸು ನಿಮ್ಗೇನಾದರೂ ಹೆಲ್ಪ್ ಆದರೆ ಮಾತ್ರ ನೋಡಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಓಕೆ. ಆರ್ ಹೊಸಬ್ರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಥರ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್. ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ. ನಮ್ಮ ಟೆಲಿಗ್ರಾಮಲ್ಲಿ ಇವಾಗ ಯಾರಿದ್ದೀರಾ, ಆಲ್ಮೋಸ್ಟ್ 510 ಜನ ಇದ್ದೀರಾ. ಇದರಲ್ಲಿ ಯಾರಿಗಾದರೂ ಡೌಟ್ ಇದ್ದು, ಸರ್ ನಾನು ಡೈಲಿ ಮಾಡಲೇಬೇಕು ಅಂತ ರೆಗ್ಯುಲರ್ ಟ್ರೇಡರ್ ಯಾರಿದ್ದಾರೆ, ನಿಮ್ಗೇನಾದರೂ ಕಷ್ಟ ಆಗ್ತಿದೆ ಅಂದರೆ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ನಾವು ಗೂಗಲ್ ಮೀಟ್ ಲಿಂಕ್ ಕಳಿಸ್ತೀನಿ, ಜಾಯ್ನ್ ಆಗಿ ಲೈವ್ಗೆ. ಲೈವಲ್ಲಿ ಏನಾದರೂ ಸಪೋರ್ಟ್ ಇದ್ದರೆ ಮಾಡ್ತೀನಿ ನಾನು. ಓಕೆ. ಲೈವಲ್ಲಿ ಹೇಳೋದು ಕೂಡ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಮಾಡಿ, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಅಲ್ಲಿ. ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಅಲ್ಲ. ಓಕೆ. ಇಲ್ಲಿ ನಾನು ಅನಾಲಿಸಿಸ್ ಏನು ಹೇಳ್ತೀನಿ ಇದೆಲ್ಲ ಪೂರ್ತಿ ಎಜುಕೇಷ್ನಲ್ ಪರ್ಪಸ್, ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ದೀನಿ. ಹೆಲ್ಪ್ ಆದರೆ ನೋಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಬಾಯ್.